ಸೊರಬ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಬುಧವಾರ ಸಂಜೆ ಗುಡುಗು ಸಿಡಿಲು ಗಾಳಿಯಿಂದ ಕೂಡಿದ ಭಾರೀ ಮಳೆಯಾಗಿದ್ದು ಮಳೆಗೆ ಅಲ್ಲಲ್ಲಿ ಕೆಲವು ಹಾನಿಗಳಾದ ಘಟನೆ ಕಂಡು ಬಂದಿವೆ. ಸೊರಬ ಕಾಡಿಗೆರೆ ಮೇನ್ ರೋಡ್ ಅಲ್ಲಿ ಒಂದು ದೊಡ್ಡ ಮರ ಬಿದ್ದಿದೆ. ಭಾರಿ ಅನಾಹುತನೇ ತಪ್ಪಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮರ ಬಿದ್ದಿದ್ದರಿಂದ ಟಿಸಿ ಬಿದ್ದಿದೆ. ಟಿಸಿ ಜೊತೆಗೆ ಒಂದು 3-4 ಲೈಟ್ ಕಂಬಗಳು ಬಿದ್ದಿದೆ. ಇಷ್ಟೆಲ್ಲ ಲೈಟ್ ಕಂಬಗಳು ಬಿದ್ರೂ ಕೂಡ ಯಾರಿಗೂ ಕೂಡ ಏನೂ ಆಗಿಲ್ಲ. ಒಂದು ದೊಡ್ಡ ಅನಾಹುತನೇ ತಪ್ಪಿದೆ ಅಂತ ಹೇಳ್ಬೋದು. ಟಿಸಿ ಮುರಿದೋಗಿದ್ರಿಂದ ನಮ್ ಬಾಕಿ ಇನ್ನೊಂದ್ 2 ದಿವಸ ಕರೆಂಟ್ ಬರ್ದೇ ಇರ್ಬೋದು. ಆಕೆ ನಮ್ ಯುವಕರು ಮೊಬೈಲ್ಗೆ ಚಾರ್ಜ್ ಹಾಕೋದು ಹೆಂಗಂತ ಬೇಜಾರಾಗಿದ್ದಾರೆ. ಪಟ್ಟಣದ ಮುರುಘಾ ಮಠದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಸಭಾಭವನದ ಶೀಟು ಆಂಗ್ಲರ್ ಪಟ್ಟಿಗಳು ಹಾರಿ ಹೋಗಿದ್ದು ಕಟ್ಟಡಕ್ಕೆ ಹಾನಿಯುಂಟಾಗಿದೆ. ಗಾಳಿ ಮಳೆಯ ರಭಸಕ್ಕೆ ಚಂದ್ರಗುತ್ತಿ ರಸ್ತೆಯ ಕರಡಿಗೆರೆ ರಸ್ತೆಯಲ್ಲಿ ಟಿಸಿ ಮೇಲೆ ಮರ ಬಿದ್ದು ಹಾನಿಯಾಗಿದೆ. ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು ಅಷ್ಟೇ ಅಲ್ಲದೆ ಉದ್ರಿ ಶೀಗಿಹಳ್ಳಿ ರಸ್ತೆಯಲ್ಲಿ ರಸ್ತೆಯ ಮೇಲೆ ಮರ ಬಿದ್ದು ರಸ್ತೆ ಸಂಚಾರಕ್ಕೆ ತೊಡಕುಂಟಾಗಿದೆ. ಸ್ಥಳಕ್ಕೆ ಮೆಸ್ಕಾಂ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಭೇಟಿ ನೀಡಿ ತೆರವು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ವಿದ್ಯುತ್ ಲೈನ್ ಮೇಲೆ ಮರ ಬಿದ್ದಿರುವುದರಿಂದ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಪಟ್ಟಣದ ಚಿಕ್ಕಪೇಟೆ ಮತ್ತು ಗುರು ಮಂದಿರ ಕೇರಿಯ ಮನೆಗಳಿಗೆ ಹಾನಿಯುಂಟಾಗಿದ್ದು ತಾಲೂಕು ಪಂಚಾಯತ್ ಕಚೇರಿ ಕಟ್ಟಡದ ಮೇಲ್ಭಾಗದಲ್ಲಿ ಕಿಟಕಿ ಬಾಗಿಲುಗಳಿಗೆ ಹಾನಿಯುಂಟಾಗಿದೆ. ಸಂದೀಪ್ UL 9 ಲೈವ್ ನ್ಯೂಸ್ ಸೊರಬ.